ಅಮ್ಮ ಸ್ವಲ್ಪ ದಿನದ ಮಟ್ಟಕ್ಕಾದ್ರೂ ಅವಳ ಜೊತೆ ಇದ್ದು ಅಮ್ಮನ ಥರ ಕೇರ್ ಮಾಡಿ. ಯಾಕೆ ಯಾವಾಗಲೂ ನನಗೆ ಈ ರೀತಿ ಆಗುತ್ತೆ ಅಂತ ಗೊತ್ತಾಗ್ತಿಲ್ವಲ್ಲ. ನನಗೆ ಕೆಲಸ ಸಿಕ್ಕಿದೆ ಅಂತ ಮನೆಯವರೆಲ್ಲ ಖುಷಿಯಾಗಿದ್ದಾರೆ. ಅಂಥದ್ರಲ್ಲಿ ಯಾರಾದರೂ ಯಾವ ಕೆಲಸ ಅಂತ ಕೇಳಿದ್ರೆ ಯಾವುದೋ ಮಗುಗೆ ತಾಯಿ ಆಗಿರೋದು ಅಂತ ಹೇಗೆ ಹೇಳಿ? ಅಚ್ಚ ಏನೊಬ್ಬಳೇ ನಿಂತ್ಕೊಂಡು ಏನೋ ಡೀಪಾಗಿ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ, ಕೆಲಸದ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನೀನು ಕೇಳ್ದಷ್ಟು ದುಡ್ಡು ಕೊಡ್ತೀನಿ, ನೀನು ಏನು ಕೆಲಸ ಮಾಡ್ತೀಯ ಅದನ್ನೇ ಮಾಡ್ಕೊಂಡಿರೋಂಥ ಓಪನ್ ಆಫರ್ ಕೊಟ್ರು ಯಾಕೆ ನನ್ನ ಜೊತೆ ಕೆಲಸ ಮಾಡಲ್ಲ ನೀನು? ಯಾಕೆ ನೀ ಇಷ್ಟೊಂದು ಹಠ? ಚಿರು, ಆ ಕಂಪ್ನಿ ನೀನೊಬ್ಬಂದೇ ಆದರೂ ಅದರಲ್ಲಿ ನಿಮ್ಮ ಅದಕ್ಕೆ ಮುಗ್ ತೂರ್ಸೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದಕ್ಕೆ ಯಾರಂಗೂ ಬೇಡ ಅಂತ ಬೇರೆ ಕಡೆ ಕೆಲಸ ನೋಡ್ಕೊಂಡಿರೋದು. ಮೊದಲಿಂದನೂ ನೀನು ಸ್ವಾಭಿಮಾನಿ ಅಂತ ಗೊತ್ತು ನನಗೆ, ಆದರೆ ಇಷ್ಟೊಂದು ಹಠವಾದಿ ಅಂತ ಗೊತ್ತಿರಲಿಲ್ಲ. ಇಟ್ಸ್ ಓಕೆ, ನಿನಗೆ ಎಲ್ಲಿ ಕೆಲಸ ಮಾಡ್ಬೇಕನ್ಸುತ್ತೋ ಅಲ್ಲೇ ಮಾಡು. ಸರಿ, ಏನು ವಿಷಯ ಬಂದಿದ್ದು? ಅದು ಮೊನ್ನೆಯಿಂದ ನಾನು ಆಫೀಸ್ ವರ್ಕು ಅದು ಇದು ಅಂತ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ. ನಿನ್ನ ಬಗ್ಗೆ ವಿಚಾರಿಸ್ಕೊಳಕ್ಕಾಗಲಿಲ್ವಲ್ಲ, ಅದಕ್ಕೆ ಈಗ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಕೆಲಸ ಎಲ್ಲ ಓಕೆ ತಾನೆ? ಚೆನ್ನಾಗೇ ನಡೀತಿದೆ. ಏನು ಕಂಪ್ನಿ ಅದು? ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್. ಯಾರು ಓನರು? ವಿರಾಟ್ ಅಂತ. ವಿರಾಟ? ನಾನು ಅವ್ರನ್ನೆಲ್ಲೂ ಮೀಟ್ ಆಗಿಲ್ಲ ಅನ್ಸತ್ತಲ್ಲ. ನೀನು ಅಲ್ಲಿಗೆ ಹೋದ್ಮೇಲೆ ಚೆನ್ನಾಗಿ ಕೆಲಸ ಮಾಡ್ತೀಯ, ಒಳ್ಳೆ ಹೆಸರು ತೊಗೋತೀಯ ಅಂತ ಗೊತ್ತು ನನಗೆ. ಬಟ್ ಸ್ವಲ್ಪ ಟೈಮ್ ಬೇಕಷ್ಟೆ. ನಿನ್ನ ಲೈಫಲ್ಲಾಗಿರೋ ಕಹಿ ಘಟನೆನ ಮರೆತು ಹೊಸ ಜೀವನ ಶುರು ಮಾಡಬೇಕಲ್ಲ. ಐ ಆಮ್ ಸೋ ಹ್ಯಾಪಿ ಫಾರ್ ಯು ಅಚ್ಚು. ಇನ್ಯಾವತ್ತೂ ಯಾವುದೇ ಕಾರಣಕ್ಕೂ ಒಬ್ಬಳೆ ಅಂತ ಅನ್ಕೋಬೇಡ. ನಿನ್ನ ಜೊತೆ ಯಾವಾಗಲೂ ನಾನಿರ್ತೀನಿ. ನಿನಗೆ ಏನೇ ಹೆಲ್ಪ್ ಬೇಕಿದ್ರೂ ನನ್ನನ್ನು ಕೇಳಬೇಕು, ಸರಿನಾ? ಸರಿ. ನೋವಾಗ್ತಿದ್ಯಾ? ಆಗದೆ ಇರುತ್ತಾ? ಚಿಕ್ಕ ವಯಸ್ಸಲ್ಲಿ ಹಿಂಗೆ ಮಾಡ್ತಿದ್ದೆ ನೀನು, ಈಗಲೂ ಹಿಂಗೆ ಮಾಡ್ತೀಯಲ್ಲ? ಅಂದರೆ ನೀನು ಈಗಲೂ ತಪ್ಪು ಮಾಡ್ತಿದ್ಯಾ ಅಂತಾನೆ ಅರ್ಥ. ನಾನೇನೇ ತಪ್ಪು ಮಾಡಿದೆ? ನಾನೇನೋ ಲೈಫಲ್ಲಿ ಸೆಕೆಂಡ್ ಚಾನ್ಸ್ ತಗೊಂಡೆ. ನೀನು ಯಾಕೆ ತಗೋತಿಲ್ಲ? ಹೌದು, ನೀನೇ. ಮನೆ ಸುತ್ತ ಬೇಲಿ ಹಾಕೋ ಥರ ನಿನ್ನ ಮನಸ್ಸಿನ ಸುತ್ತ ನಿಮ್ಮ ಅತ್ತಿಗೆ ಅನ್ನೋ ಬೇಲಿ ಹಾಕಿದ್ಯಲ್ಲ, ಅದರಿಂದ ಹೊರಗೆ ಬಾ. ಆಗ ಪ್ರಪಂಚ ಇನ್ನೂ ತುಂಬ ಸುಂದರವಾಗಿ ಕಾಣುತ್ತೆ. ನಿಮ್ಮ ಅತ್ತಿಗೆ ಹೇಳೋದೆಲ್ಲ ಸರಿಯಲ್ಲ ಅಂತ ನಿನಗೆ ಅವಾಗ ಅರ್ಥ ಆಗ್ತಾ ಬರುತ್ತೆ. ಅಚ್ಚು ಪ್ಲೀಸ್, ಇದೊಂದು ವಿಷಯದಲ್ಲಿ ನನ್ನ ಚೇಂಜ್ ಮಾಡೋಕ್ಕೆ ಬರಬೇಡ. ಅದಕ್ಕೆ ಮೇಲೆ ನನ್ನ ಒಪಿನಿಯನ್ ಯಾವತ್ತೂ ಚೇಂಜ್ ಆಗಲ್ಲ. ಶಿ ಇಸ್ ದ ಬೆಸ್ಟ್. ಅದಕ್ಕೆ ನಿನ್ನ ಸುತ್ತ ಕಬ್ಬಣದ ಬೇಲಿನೇ ಹಾಕಿದ್ದಾರೆ. ಅದರಿಂದ ಹೊರಗೆ ಬರೋಕ್ಕಾಗಲ್ಲ ನಿನಗೆ. ಅದು ನಿನಗೆ ಅರ್ಥನೂ ಆಗಲ್ಲ ಬಿಡು. ಚಿರು, ನೀನು ಯಾಕೆ ದಿಶಂಗೆ ಸೆಕೆಂಡ್ ಚಾನ್ಸ್ ಕೊಡಬಾರ್ದು? ಅವಾಗ ನೀವಿಬ್ಬರು ಖುಷಿಯಾಗಿರ್ಬೋದು. ಸೆಕೆಂಡ್ ಚಾನ್ಸ್ ತಾನೇ ಕೊಡೋಣ, ಟೈಮ್ ಬಂದಾಗ ಕೊಡ್ತೀನಿ. ವತ್ಸಲ, ಅಂಬುಜಾ, ನರಸಿಂಹ, ಬೇಗ ಬಂದ್ರು. ಬಾರೇ ಬಾರೇ. ಏ ಅಣ್ಣ, ಏನ್ ಒಳ್ಳೆ 20 ವರ್ಷದ ಹುಡುಗನ್ ತರ ಆಡ್ತಿದ್ಯಾ, ಹುಷಾರು. ನಾವು 70 ಆದ್ರೂ ಹಿಂಗೆ ಕಣೆ. ನಿನ್ಗೇನಾದ್ರು ಕಷ್ಟನಾ? ಅಲ್ಲ, ನೀನ್ ಮಾತ್ರ ನಿನ್ ಗಂಡಿನ ಜೊತೆ ಕದ್ದು ಬುಚ್ಚಿ ಫೋನಲ್ಲಿ ಮಾತಾಡ್ಬೋದು. ಬರೀ ಫೋನ್ ಕಾಲ್ ಅಲ್ಲಪ್ಪ, ವಿಡಿಯೋ ಕಾಲಲ್ಲಿ. ಲೇ ಅಂಬುಜಾ, ನಿನ್ ಗಂಡ ಅಲ್ಲಾದ್ರೂ ಬೇರೆಯವ್ರ ಜೊತೆ ಮಾತಾಡ್ತಾನೋ ಇಲ್ಲ ಬುರ್ಜ್ ಖಲೀಫಾ ಮುಂದೆ ಕನ್ಸುರ ಮಾಡ್ಕೊಂಡು ಹಂಗೆ ಕೂತಿರ್ತಾನ? ಅಯ್ಯೋ ಅಣ್ಣ, ಯುದ್ಧ ನಡೀತಾ ಇದೆ ಅಲ್ವಾ, ಹೊರಗಡೆ ಎಲ್ಲೂ ಬರೋಕ್ಕಾಗಲ್ಲ ಅಂತ ವಿಡಿಯೋ ಕಾಲಲ್ಲಿ ಮಾತಾಡ್ತಾರೆ. ಅದನ್ನೆಲ್ಲ ಬಿಡು, ನೀನ್ ಯಾಕೆ ಇಷ್ಟೊಂದು ಸಂಭ್ರಮ ಪಡ್ತಿದ್ಯಾ ಅಂತ ಹೇಳು. ನರಸಿಂಹ, ಇಲ್ಲೋಡ, ನೀನು ಮಾಡಿರೋ ಒಳ್ಳೆ ಕೆಲಸಕ್ಕೆ ಪೊಲೀಸ್ ಇಲಾಖೆಯಿಂದ ನಿನಗೆ ಸನ್ಮಾನ ಮಾಡ್ಬೇಕಂತೆ ಅಂತ ಲೆಟರ್ ಬರೆದಿದ್ದಾರೆ. ಓದು. ಒಂದು ನಿಮಿಷ ಅಮ್ಮ. ಕೆಲ್ಸಕ್ಕೆ ಸೇರ್ಕೊಂಡು 3 ತಿಂಗಳಲ್ಲಿ ಎಷ್ಟು ದೊಡ್ಡ ಸಾಧನೆ ಮಾಡಿಬಿಟ್ಟೆ ಮಗನೆ. ನಿಮ್ಮಮ್ಮ ಹಾಗೆ ನನಗೆ ಎಷ್ಟು ಹೆಮ್ಮೆ ಆಗ್ತಿದೆ ಗೊತ್ತಾ? ಅತ್ತೆ, 1 ನಿಮಿಷ ಬಂದೆ. ಹಾಂ ಮಗ, ಇಷ್ಟು ವರ್ಷ ನಾನು ಸಾಧನೆ ಮಾಡದೇ ಇರೋದನ್ನ ನೀನು ಮಾಡಿದ್ಯಾ, ಶಭಾಷ್ ಕಣ. ನರಸಿಂಹ, ನಿನಗೆ ಸನ್ಮಾನ ಮಾಡ್ತಾರಲ್ಲ, ಆ ಫಂಕ್ಷನ್ಗೆ ನಾನು ಬರ್ಬೋದಾ? ಮತ್ತೆ ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ಹಾಗಾದ್ರೆ ಅದಕ್ಕೆ ನಿಮ್ಮ ಜರಿ ಸೀರೆ ಕೊಡಿಯೋದಕ್ಕೆ ನಾನು ಉಟ್ಕೋಬೇಕು. ಇಣಕಲ್ ಸೀರೆನೇ ಉಟ್ಕೊಂಡೋಗಿ ಕೂತ್ಕೊಂಡು ಚಪ್ಪಾಳೆ ಹೊಡಿಯತ್ತಾನೆ. ಸುಮ್ಮನೆ ಸರಿ, ಸುಮ್ಮನೆ ಬೇಕು. ಹೋಗೋ ನರಸಿಂಹ, ಸಕ್ಕರೆ ತಗೋ. ಮಾಡು, ತಿನ್ನೋ, ತಿನ್ಸಮ್ಮ ನೀನು ತಿನ್ನೋ, ಖುಷಿ ವಿಷಯಕ್ಕೆ.
ನೀವು ತಗೊಳ್ಳಿ. ನರಸಿಂಹಂಗೋಸ್ಕರ ನಾನೇನಾದರೂ ಸ್ವೀಟ್ ಮಾಡ್ತೀನಿ ಅತ್ತೆ. ಏನಮ್ಮ ಸಂಜನಾ, ನರಸಿಂಹನ್ಗೆ ಸನ್ಮಾನ ಮಾಡ್ತಿದ್ದಾರೆ ಅಂತ ಫುಲ್ ಅವನ ಮೇಲೆ ಕಾಳಜಿ ತೋರಿಸ್ತಾ ಇದೀಯಾ? ಆಂಟಿ, ಪ್ರಶಸ್ತಿ ಬರಲಿ ಇಲ್ಲ ಬರದೇ ಇರಲಿ, ನನಗಂತೂ ನರಸಿಂಹನ್ ಮೇಲಿರೋ ಕಾಳಜಿ ಮಾತ್ರ ಯಾವತ್ತೂ ಕಮ್ಮಿ ಆಗಲ್ಲ. ನನಗಾಗ್ತಿರೋ ಖುಷಿಗೆ ಬರೀ ಮನೆ ಮುಂದೆ ಮಾತ್ರ ಅಲ್ಲ, ಇಡೀ ಊರಿಗೆನೆ ನರಸಿಂಹನ್ ಹೆಸರಲ್ಲಿ ಬ್ಯಾನರ್ ಹಾಕಿಸ್ತೀನಿ. ಹೌದಾ? ಹಾಗಾದ್ರೆ ನಾನು ಫೋಟೋ ತರ್ತೀನಿ ರಮ್ಮ. ಯಾಕಂಟಿ? ಬ್ಯಾನರ್ ಅಲ್ಲಿ ನರಸಿಂಹನ ಸೋದರತ್ತೆ ಅಂತ ಹಾಕ್ಬೇಕಲ್ವಾ, ಅದಕ್ಕೆ. ಬೇಕಾದ್ರೆ ಸಪರೇಟ್ ಆಗಿ ನೀನೇ ಒಂದು ಬ್ಯಾನರ್ ಹಾಕ್ಸು. ಹೌದಾ ಸಂಜನಾ, ಎಷ್ಟಾಗುತ್ತಮ್ಮ? 7,500 ಆಗುತ್ತೆ. ಹೌದಾ, ನಾನು ಪಕ್ಕದ ಮನೆ ಗಿರ್ಜನ್ ಮಾತಾಡ್ಸ್ಕೊಂಡ್ ಬರ್ತೀನಿ. ದುಡ್ಡಿನ ವಿಷಯ ಬಂತು ಅಂದ್ರೆ ಜಾಗನೇ ಖಾಲಿ ಮಾಡ್ಬಿಡ್ತಾಳೆ. ಒತ್ತಲ ನರಸಿಂಹ, ನನಗೆ ಡ್ಯೂಟಿಗೆ ಟೈಮ್ ಆಗ್ತಾ ಇದೆ, ನಾ ಹೊರಡ್ತೀನಿ. ಸರಿ ಮಾವ, ಹುಷಾರಾಗಿ ಹೋಗಿ ಬನ್ನಿ. ಆಯ್ತಮ್ಮ. ಸಂಜನಾ, ಸಿಹಿ ಮಾಡ್ಬೇಕಲ್ಲ ಬಾಮ. ಬನ್ನಿ. ಹಬ್ಬ, ಸದ್ಯ ನಾನು ಗಿರ್ಜನ್ ಮನೆಗೆ ಹೋಗಿದ್ದು ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ನನ್ನ ಕೈಲಿ 7,500 ಕೊಡೋಕ್ಕಾಗುತ್ತಾ? ನಾನು ಇಲ್ಲಿಂದ ಕೊಡಲಿ? ಬ್ಯಾನರ್ ಆದ್ರೂ ಹಾಕ್ಸ್ಕೊಳ್ಳಿ, ಫೋಟೋನಾದ್ರೂ ಹಾಕ್ಸ್ಕೊಳ್ಳಿ. ಏನೇನು ಕೈ ಬಿಡು. ಹಿಡ್ದಿರೋದು ಬಿಡಕ್ಕಲ್ಲ. ಏನು ಮಾಡ್ತಾ ಇದೀಯಾ? ಕಂಗ್ರ್ಯಾಚುಲೇಷನ್ಸ್ ಮೈ ಡಿಯರ್ ಸಿಂಹ. ಆಗ್ಲೇ ನಿನಗೆ ಸರಿಯಾಗಿ ವಿಶ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಈಗ ವಿಶ್ ಮಾಡಿದೆ. ಖುಷಿ ಆಯಿತು. ಖುಷಿ ಆದರೆ ಖುಷಿ ಪಡಬೇಕು, ಅದಕ್ಕೆ ನನಗೆ ಯಾಕೆ ಮುತ್ತು ಕೊಡಬೇಕು? ನಿನಗೆ ಕೊಡ್ದೆ ದಾರಿಲಿ ಹೋಗೋರು ಕೊಡ್ಲಾ? ನೋಡೋ, ನಿಂಗೆ ಯಾಕೋ ಅತಿ ಆಯಿತು. ಆಗ್ಲಿ ಬಿಡು, ಏನು ತಪ್ಪು? ಬಿಡು ಒಂದೇ. ಬಿಡಲ್ಲ, ನನಗೆ ಇನ್ನೂ ಸಮಾಧಾನ ಆಗಿಲ್ಲ, ಇನ್ನೂ ಜಾಸ್ತಿ ಕೊಡಬೇಕು ಅಂತ ಅನಿಸ್ತದೆ. ಏನು? ಸಿಹಿ ಮುತ್ತು ಮತ್ತೊಂದು. ಅಮ್ಮನ ಕರಿತೀನಿ ಇವಾಗ. ಕರಿ, ಅತ್ತೆ ಕಂಡ್ರೆ ನಂಗೆ ಏನು ಭಯ ಇಲ್ಲ. ಅಮ್ಮ, ಏಯ್, ನೀನ್ ನನ್ನನ್ನ ಮದ್ವೆ ಆಗಿದ್ಯಾ, ನನ್ ಗಂಡ ತಾನೆ, ಯಾಕೆ ಒಳ್ಳೆ ಚೈಲ್ಡ್ ಚಪಾತಿ ತರ ಆಡ್ತೀಯಾ? ಅತ್ತೆ ಏನಿಲ್ಲ, ನೀವ್ ಬರಕ್ ಹೋಗ್ಬೇಡಿ. ಯಾಕೆ ಅಮ್ಮನ್ ಬೇಡ ಅಂತೆ? ಅತ್ತೆ ನಾವಿರೋದನ್ನ ನೋಡ್ಬೇಕಾ? ಬೇಡ.